ಈಗ ವಿದ್ಯಾರ್ಥಿಗಳೇ ಉದಾಹರಣೆಗಳನ್ನು ಹಾಕ್ಯದ ಇದನ್ನು ಎರಡೆರಡು ರೀತಿಯೊಳಗೆ ಗಣಿತ ಕಲಿಸ್ತಾನೆ ನಾನು ಲಕ್ಷ ಕೊಟ್ಟು ನೋಡ್ರಿ. ಅತಿ ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು. ಮಾಡೋದು ಆ ಥರ ವಿಡಿಯೋ ಆನ್ ಮಾಡಿರಿ. ನಾ ಗಣಿತಗಳನ್ನು ತಿಳಿಸ್ತಾನು, ಎರಡೆರಡು ರೀತಿ ಒಳಗೆ ತಿಳಿಸ್ತಿರ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಇದೊಂದು ವಿಶೇಷ ಏನಪ್ಪ ಅಂತಂದ್ರೆ, ಇದು ಇನ್ನು ಬರ್ಬರ್ತಾ ನಿಮಗೆ ಈ ಹಿಂದಿನ ಅನುಕ್ರಮ ನಂಬರ್ಗಳು ಯಾಕೆ ಬೇರೆ ಆದವು ಅಂದ್ರೆ, ಮೇನ್ ಬೇಸಿಕ್ ಅಭ್ಯಾಸ ಕಲಿಯಲಾರ್ದ ನೀವು ಹಿಂದಿನ ಅಭ್ಯಾಸಗಳನ್ನು ನೋಡಿದ್ರೆ ಟಫ್ ಹೋಗ್ತದೆ. ಇದನ್ನು ಕಲ್ತಿಂದ ನೀವು ಆ ಹಿಂದಿನ ಅಭ್ಯಾಸಗಳನ್ನು ನೋಡ್ಕೊತ ಹೋಗ್ಬಿಡ್ರಿ, ಭಾಳ ಸರಳ ಆಗ್ತದೆ. ಯಾಕಂದ್ರೆ ನಾವು ಕ್ರಮಬದ್ಧವಾಗಿ ಹಿಂಗೆ ಮೇಲಿಂದ ನಾವು ಸರಳದಿಂದ ಮೊದಲ ಕಠಿಣದಿಂದ ಸರಳಕ್ಕೆ ಬಂದು ಸರಳದಿಂದ ನೀವು ಕಠಿಣಕ್ಕೆ ಹೋಗ್ತೀರಿ. ಅಭ್ಯಾಸ ಮಾಡೋದು ನೀವು ಸರಳದಿಂದ ಕಠಿಣದ ಕಡೆ ಹೋಗ್ತೀರಿ. ಅದರ ಸಲುವಾಗಿ ನಾವು ಉಲ್ಟಾ ನಾವು ಯೂಟ್ಯೂಬ್ದಾಗ ಹಾಕಬೇಕಾಗ್ತದೆ. ನೀವು ಮ್ಯಾಲಿಂದ ಸರಳನ್ನು ಮಾಡ್ಲಿಕ್ಕೆ ಹತ್ತಿರ ಹುರುಪಾಗಿ ನೀವು ಬರ್ಬರ್ತ ಕೆಳಗೆ ಹೋದಂಗೆ ಬಿರಿ ಬರ್ತಾವೆ. ಮ್ಯಾಲೆ ಏನದಲ್ಲ, ಅತಿ ತಳಗವಾದ್ರೆ ಕ್ವಶನ್ ಪೇಪರ್ ಅವ, ಅತಿ ಕೆಳಗಡೆ ಹೋದ್ರೆ ಇಶ್ಯೂ ವೈಸ್ ನಿಮ್ಗೊಂದು 20 ವರ್ಷದ ಕ್ವಶನ್ ಪೇಪರ್ ಬಿಡಿಸಿ ಹಾಕ್ಯದ. ಅವತ್ತು ನೀವು ಪರೀಕ್ಷೆ ಸಮಯ ಬಂದಾಗ ನೀವು ನೋಡ್ಕೊರಿ. ಈಗ ಏನದಲ್ಲ, ಈ ಗಣಿತಗಳನ್ನು ಎರಡೆರಡು ರೀತಿ ಒಳಗೆ ಮಾಡೋದು ನಾ ತೋರಿಸ್ತಾನೆ. ಈಗ ಒಂದು ಉದಾಹರಣೆ ನೀವು ಮಾಡೋದಾಗಿತ್ತು ಅಂದ್ರೆ ನಾ ತಿಳಿಸ್ತೇನೆ, ಲಕ್ಷ ಕೊಟ್ಟು ನೋಡಿ. ಈಗ ಸರ್ವಸಾಮಾನ್ಯವಾಗಿ ಹೆಂಗೆ ದಶಮಾಂಶನ ಮಾಡ್ಲಿಕ್ಕೆ ಹೇಳ್ತಾರ ಅಂದ್ರೆ 7ಕ್ಕೆ 20 ಭಾಗಿಸ್ಲಿಕ್ಕೆ ಹೇಳ್ತಾರ. ಮಾಡಿ 7 ಭಾಗಿಲೆ 20 ನೋಡ್ರಿ. ಆಮೇಲೆ ಇಲ್ಲಿ 7 ಸಣ್ಣದಾಗ್ತು, 0 ಕೊಡ್ರಿ. 23ಲೆ 60, 10 ಉಳಿತು, ಒಂದು 0 ತೋಳಿಗೆ ಪರ್ಮಿಷನ್ ಇರ್ತದೆ. 25ಲೆ 100 ನೋಡಿ. ಈಗ ಏನಾಯ್ತು, ದಶಮಾಂಶ ಎಷ್ಟು ಬಂತಿದ್ರು ಉತ್ತರ 0.35 ಬಂತು. ಉತ್ತರ ಸಂಖ್ಯೆ ಇಲ್ಲದ 0.35 ಉತ್ತರ ಸಂಖ್ಯೆ ಸಿ ಆಯ್ತು. ಆಮೇಲೆ ಇನ್ನೊಂದು ಸರಳ ರೀತಿ ಒಳಗೆ ನಾವು ಹೆಂಗೆ ಮಾಡೋದು ನೋಡ್ರಿ. 7/20 ಇಟ್ಕೋರಿ, 7/20 ಇಟ್ಕೋರಿ. ಈ ಛೇದ 100ಕ್ಕೆ ಭಾಗ ಹೋಗ್ತದಿಲ್ಲೋ ನೋಡ್ರಿ, ಹಂಗಾರೆ 100 ಇಲ್ಲಿ ಇಟ್ಕೋರಿ. ಆಮೇಲೆ ಈಗ ಏನು ಮಾಡಬೇಕು, 25ಲೆ ಎಷ್ಟು 100, 20ರಲ್ಲೇ ನೀವು 100ಕ್ಕೆ 20ರಲ್ಲೇ ಭಾಗಿಸಿರ 5 ಬಂತಲ್ಲ, ಆ 5ಅನ್ನು ಮ್ಯಾಲೆ ಇಡ್ರಿ. 7 5ಲೆ 35 ಇಲ್ಲಿ ಇಡ್ರಿ. ಆಮೇಲೆ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. ನೋಡ್ರಿ, ಇದು ಸರಳ ಹೌದಲ್ಲೋ ನೋಡ್ರಿ. ನೋಡಿ, ಇಲ್ಲೇ 5ರಲ್ಲೇ 25ಲೆ 100, 7 5ಲೆ 35. ಇದು ಒಂದು ಪದ್ಧತಿ ಪ್ರಕಾರ ನೀವು ದಶಮಾಂಶನ ಮಾಡ್ಬೋದು. ಛೇದದಿಂದ 10ಕ್ಕೆ 100ಕ್ಕೆ 1000ಕ್ಕೆ 10,000 ಭಾಗ ಹೋಗ್ತಿದ್ರೆ ಮಾತ್ರ ಮಾಡಬೇಕು. ಇರ್ಲಿಕ್ಕೆ ಹಿಂಗೆ ನೀವು ಭಾಗಿಸಿ ದಶಮಾಂಶ ಬಿಂದು ರಾಶಿಯನ್ನು ಭಾಗಿಸಿ ದಶಮಾಂಶ ಇಡ್ಬೋದು. ಈಗ ಹಿಂಗೆ ಬಂದಾಗ ಹೆಂಗೆ ಮಾಡೋದು ನಾ ತೋರಿಸ್ತೀನಿ ನಿಮಗೆ. ನೋಡ್ರಲ್ಲೇ ಮಾಡ್ರಿ. ನೀವು ಮಾಡೋದಾದ್ರಿಂದ ನಾ ತೋರಿಸ್ತೀನಿ. ದಶಮಾಂಶ ರೂಪ ಹೆಂಗಾಗ್ತದೆ ನಾವು ಎಲ್ಲರೂ ಲಕ್ಷ ಕೊಟ್ಟು ನಾವು 1 2 ಪ್ಲಸ್ 1 5. ಇಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ನಿಮಗೆ ನಾನು ಒಂದು ಸೂಚನೆ ಕೊಡ್ತೀನಿ. ಇವೆರಡು ಅವಿಭಾಜ್ಯ ಅಂಕೆಗಳವ ಮತ್ತು ಏಕಾಂಶ ಭಿನ್ನ ರಾಶಿ ಅದ, ಅದನ್ನು ತಿಳ್ಕೊಬೇಕು ನೀವು. ಏನದ ಏಕಾಂಶ ಅಂಶ ಒಂದಿತ್ತು ಅಂತ ತಿಳ್ಕೊರಿ. ಅವಾಗ ಇವೆರಡು ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ಏಕಾಂಶ ಭಿನ್ನ ರಾಶಿ ಆಗಿರಬೇಕು. ಎರಡು ಅವಿಭಾಜ್ಯ ಸಂಖ್ಯೆಗಳಾಗಿದ್ದು ಅಂದ್ರೆ ಕ್ರಾಸ್ದಾಗ ನೀವು ಏನು ಮಾಡಬೇಕು, 5 1ಲೆ 5 ಪ್ಲಸ್ 2 1ಲೆ 2, 5 2ಲೆ 10 ಬರೋಬ್ಬರಿ 7 10 ಬರೋಬ್ಬರಿ 0.7. ನೋಡ್ರಿ ಸರಳದ ಉತ್ತರ ಸಂಖ್ಯೆ 0.7, ಉತ್ತರ ಸಂಖ್ಯೆ 10, ಉತ್ತರ ಸಂಖ್ಯೆ ಸಿ. ನೀವು ಇಂಥ ಗಣಿತಗಳನ್ನು ನೀವು ಮೊದಲು ಕಲ್ತರಿ ಅಂತ ಮುಂದಿನ ಗಣಿತಗಳು ಭಾಳ ಈಜಿ ಬರ್ತಾವೆ. ಈಗ ನೀವು ಮಾಡ್ರಿ. ಮಾಡೋದಾದ್ರಿಂದ ಅದನ್ನು ನಿಮ್ಗೊಂದು ಉದಾಹರಣೆ ಹಾಕಿನ ಅದನ್ನು 2 ರೀತಿ ಒಳಗೆ ತಿಳಿಸ್ತು. ಲಕ್ಷ ಕೊಟ್ಟು ನೋಡ್ರಿ. ಇವು ಸಣ್ಣ ಸಣ್ಣ ಗಣಿತಗಳನ್ನು ನೀವು ಕಲ್ತರಿ ಅಂತಂದ್ರೆ ಮುಂದೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ಇದು ನವೋದಯ ಚಾಲೆಂಜ್ ಮಾದರಿ ಅದ. ಇದು ಅನುಕ್ರಮ ನಂಬರ್ 6, ದಶಮಾಂಶ ಮತ್ತು 4 ಮೂಲಭೂತ ಕ್ರಿಯೆಗಳು. ಆಯ್ತಲ್ಲ, ನೋಡ್ರಿ. ಇಲ್ಲಿ 2 ರೀತಿ ಒಳಗೆ ನಿಮಗೆ ನಾ ತೋರಿಸ್ತೀನಿ. 3 5 ಪ್ಲಸ್ 8 25 ಅದು. ಈಗ ನೀವೇನು ಮಾಡ್ತೀರಿ, ಲಸ ತಕ್ಕೊತ್ ಕೊಡ್ಬಾರ್ದು, ತೆಗಿಬಾರ್ದು.
ನಿಮಗೆ ಇಲ್ಲಿ ಲಸ ಸಹಿತ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿತದೆ ಈ ಅನುಕರ ನಂಬರ್ದಾಗ. ಇಲ್ಲಿ ದೊಡ್ಡ ಅಂಕಿ ಯಾವ್ದದ 25 ಅದ. ಈ 5ರಲ್ಲಿ 25ಕ್ಕೆ ಭಾಗ ಹೋಗ್ತದಿಲ್ಲೋ ಅದು ಲಸ ನೀವು 25 ಇಟ್ಕೊಂಡೇ ಬಿಡ್ರಿ. ಆಮೇಲೆ ಏನು ಮಾಡ್ತೀರಿ ನೀವು 5ಕ್ಕೆ 25ಕ್ಕೆ ಲಸ ಕೂತ್ ಬಿಡ್ತೀರಿ, ತೆಗಿಬಾರ್ದು. 5ರ ಮಂಗ್ಯಾಗ 25 ಅಂದ್ರೆ ದೊಡ್ಡ ಅಂಕಿನೇ ಲಸ ಮಾಡ್ಕೊಂಡು ಬಿಡ್ಬೇಕು. ಆಮೇಲೆ ಇಲ್ಲಿ ಏನು ಮಾಡಬೇಕು, 5 5ಲೆ 25 ಒಂದಲೆ 5 3ಲೆ 15 ಪ್ಲಸ್ 8 ಒಂದಲೆ 8 ಎಷ್ಟಾಯ್ತು ಈಗಿದು? 15 1 8 ಎಷ್ಟಾಯ್ತು? 20 23 ಆಯ್ತು. 25 ಅಂತೂ ಬಂತ. ಇನ್ನು 23ಕ್ಕೆ 25ಕ್ಕೆ ಬಾಗ್ಸೋದು ಕೂಡಬಾರ್ದು. ನೋಡಿ ಎಷ್ಟು ಸರಳ ರೀತಿ ಒಳಗೆ ತೋರಿಸ್ತಿರ್ತಾನ. ಇಲ್ಲೇ 23 ಇಡ್ರಿ, ತಾಳಗೆ 25 ಇಡ್ರಿ. ನೋಡ್ರಿ 25ಕ್ಕೆ 10ಕ್ಕೆ ಭಾಗ ಹೋಗ್ತದನು? ಇಲ್ಲ. ಆಮೇಲೆ 10 ಆದಿಂದ 100ಕ್ಕೆ ಹೋಗ್ತದ ನೋಡ್ರಿ, ಹೋಗ್ತದ. 100 ಇಲ್ಲಿ ಇಡ್ರಿ. ಆಮೇಲೆ 25 ಎಷ್ಟಲೇ 100, 25 4ಲೇ 100. ನೋಡ್ರಿ ಇದಕ್ಕೂ 4ರಲ್ಲಿ ಗುಣಾಕಾರ ಮಾಡಿಬಿಡ್ರಿ, ಎಷ್ಟು ಸರಳ ಬರ್ತದ ನೋಡ್ರಿ. 200 4ಲೇ 92. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. ನೋಡ್ರಿ 0.92. ನೋಡ್ರಿ ದಶಮಾಂಶ ಮಾಡೋದು ಎಷ್ಟು ಸರಳ ಅದ, ಏಕದಮ್ ಸರಳ. ಉತ್ತರ ಸಂಖ್ಯೆ 0.92 ಉತ್ತರ ಸಂಖ್ಯೆ ಡಿ. ಆಮೇಲೆ ಇದು ಉತ್ತರ ಬಂದಿಂದ ಹೆಂಗೆ ಮಾಡಬೇಕು? 23ಕ್ಕೆ 23 25 ಅಂಶ ಅದ. ಈಗ ಇದು ಎರಡನೇ ರೀತಿ. ಎರಡನೇ ರೀತಿ ಒಳಗೆ ಹೆಂಗೆ ಮಾಡ್ಬೇಕಂದ್ರೆ 23ಕ್ಕೆ 25ರಲ್ಲೇ ಭಾಗಿಸ್ರಿ. ನೋಡ್ರಿ 25ಕ್ಕೆ ಭಾಗ ಹೋಗಂಗಿಲ್ಲ, 0 ಬಿಂದು ತೋರಿ. 25 ಮತ್ತೆ 225, 5 ಉಳಿತು 0 0 ಒಂದು 0 ತೋಳಿ ಪರ್ಮಿಷನ್ ಇರ್ತದ. 25 2ಲೆ 50. ನೋಡಿ 2 0 ಬಂದು ಇದ್ರದ್ದು ಎಷ್ಟು ಬಂತು? 92. ಬರೋಬ್ಬರಿ ಎಷ್ಟು ಬಂದದ? 0.92. ನಿಮಗೆ ಯಾವ ಬೇಕಾದ ರೀತಿಯಿಂದ ಗಣಿತಗಳನ್ನು ನೀವು ಮಾಡ್ಲಿಕ್ಕೆ ಬರಬೇಕು. ಈಗ ನೋಡ್ರಿ ಇದನ್ನು ಭಿನ್ನರಾಶಿ ಕೂಡ್ಸ್ಕೊಂಡ್ರಿ. ಕೂಡ್ಸ್ಕೊಂಡು ಕೂಡಲೇ 23ಕ್ಕೆ 25ಕ್ಕೆ ಭಾಗಿಸಿ ದಶಮಾಂಶ ಮಾಡ್ತೀರಿ. 23 25 25ಕ್ಕೆ 100 ಮಗ್ಯಾಗಿ 25ರ ಮಗ್ಯಾಗ 100 ಅದ, ಇಲ್ಲಿ ಇಟ್ಕೋರಿ. 100 ಕೆಟ್ಟ 25 4ಲೇ 100. ಇದೇ 4 ಮ್ಯಾಲೆ ಇಡ್ರಿ. 200 4ಲೇ 92 ಆಯ್ತು. 2 ಸ್ಥಾನ ಬಿಟ್ಟು ದಶಮಾಂಶ ಕೊಟ್ಟು ಎಷ್ಟು ಸರಳವ ಗಣಿತವು. ಎರಡೆರಡು ರೀತಿ ಗಣಿತಗಳನ್ನು ಕಲಿಸ್ತದ. ಇನ್ನು ಮುಂದೆ ನೀವು ಪ್ರತಿಯೊಂದು ಮುಂದಿನ ಅನುಕ್ರಮ ನಂಬರ್ಗಳು ಇಷ್ಟು ಇಂಟ್ರೆಸ್ಟ್ ಅವಲ್ಲ, ಅದನ್ನ ಕಲಿಯಬೇಕನ್ನೋದು ನಿಮ್ಮ ಮನಸ್ಸು ಬರ್ತದೆ. ಅದನ್ನ ಕಲಿತಾಗ ನಿಮ್ಗೆ ಈಗೇನು ಹಿಂದಿನ ಅನುಕ್ರಮ ನಂಬರ್ ಅಭ್ಯಾಸವಲ್ಲ ಅವು ನಿಮಗೆ ತಲೆನೂ ಆಗ್ತದೆ. ಇವತ್ತನ್ನು ಕಲೀರಿ, ಅವತ್ತನ್ನ ಹಿಂದೆ ದೊಡ್ಡ ಅಭ್ಯಾಸಗಳ ಕೈ ಹಾಕಿರಿ, ನೋಡ್ರಿ ಎಷ್ಟು ಅಭ್ಯಾಸ ತಿಳಿತದ. ನಾ ಅದಕ್ಕೆ ಈಗ ನಿಮಗೆ ಜೂನ್ ಅನ್ಕೊಡೋದ ನಾವು ಬೇಗನೆ ಅಭ್ಯಾಸ ಕವರ್ ಮಾಡಿದಿಂದ ಆಮೇಲೆ ಕ್ವಶನ್ ಪೇಪರ್ ಬಿಡಿಸ್ತನು. ಆಮೇಲೆ ಮೆಂಟಲ್ ಎಬಿಲಿಟಿ ಗಣಿತಗಳು ಎಲ್ಲ ಮಾಡಿ ಹಾಕ್ತನು. ಆಮೇಲೆ ಬೇಸಿಕ್ ಲಾಭ ಹಾನಿ ಒಂದು 10 ಲೆಕ್ಕ ಮಾಡಿ ಆಗ್ತದೆ, ಸರಳ ಬಡ್ಡಿಲ್ಲ. ಅವಾಗ ನಿಮಗೆ ಭಾರಿ ಇಂಟ್ರೆಸ್ಟ್ ಬರ್ತದೆ. ಈಗ ನಿಮಗೆ ಬೇಸಿಕ್ ಅಭ್ಯಾಸನ ಕಲಿಬೇಕು. ನೀವು ಬೇಸಿಕ್ ಅಭ್ಯಾಸ ಬೇರೆ, ಕ್ವಶನ್ ಪೇಪರೇ ಬೇರೆ. ಬೇಸಿಕ್ ಅಭ್ಯಾಸ ಕಲಿಯೋದ್ರಿಂದ ಏನಾಗ್ತದೆ, ನಾಳೆ ನಿಮಗೆ ಪರೀಕ್ಷೆದಾಗ ಯಾವ ಪ್ರಶ್ನೆ ಕೇಳಿದ್ರು ಬಿಡಿಸುವಂಥ ಸಾಮರ್ಥ್ಯವನ್ನು ಪಡಿತೀರಿ. ಅದಕ್ಕೆ ನೀವು ಬೇಸಿಕ್ ಅಭ್ಯಾಸ ಲಕ್ಷ ಕೊಟ್ಟು ನೋಡ್ರಿ. ಹಿಂಗೆ ಬಂದಾಗ ನಾವು ದಶಮಾಂಶ ಹೆಂಗೆ ಮಾಡಬೇಕು, ಆಮೇಲೆ ಉತ್ತರ ಬಂತು. ಆಮೇಲೆ ಇದನ್ನು ಹಿಂಗೆ ಬಂದಾಗ ನಾವು ಹೆಂಗೆ ಮಾಡ್ತಾರೆ ಇದು ರೀತಿ ಒಂದು. ಆಮೇಲೆ ಇಷ್ಟು ಉತ್ತರ ಬಂದಾಗ ಏನು ಹೇಳ್ತಾರೆ, 23ಕ್ಕೆ 25ಕ್ಕೆ ಭಾಗಿಸಿ ಹೇಳ್ತಾರೆ. ಅದೂ ರೀತಿ ಕಲಿಸಿದ್ ನಾನು. ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ಪ್ರಯತ್ನ ಮಾಡಿರಿ, ಅಭ್ಯಾಸ ಮಾಡಿರಿ, ಚಂದಂಗೆ ಫೇರ್ದಾಗ ಬರ್ಕೋರಿ. ಮುಂದಿನ ಗಣಿತಗಳನ್ನು ಮಾಡಬೇಕು, ಮಾದರಿ ಹಾಕ್ತವೆ.